ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಒಂದು ಪುಟ್ಟ ವ್ಲಾಗು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ನಡುವೆ ಅಂತೂ ವೀಡಿಯೋಗಳನ್ನ ನಾನು ಸರಿಯಾಗಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏಕೆಂದರೆ ಸ್ವಲ್ಪ ಶಿಫ್ಟ್ ಚೇಂಜ್ ಆಗಿರೋದ್ರಿಂದ, ಡ್ಯೂಟಿಲಿ ಶಿಫ್ಟ್ ಎಲ್ಲ ಚೇಂಜ್ ಆಗ್ತಾ ಇರೋದ್ರಿಂದ ನನಗೆ ಕರೆಕ್ಟಾಗಿ ನನಗೆ ವೀಡಿಯೋಗಳು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ವೀಡಿಯೋಗಳನ್ನ ಮಾಡ್ಕೊಂಡಿಲ್ಲ. ಇದು ಮೋಸ್ಟ್ಲಿ ಸ್ಯಾಟರ್ಡೇ ವ್ಲಾಗ್ ಅನ್ಕೋತೀನಿ. ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಮಡಿಸ್ತಾ ಇದ್ದೀನಿ. ನಿಜ ಈ ಕೆಲಸದಲ್ಲಿ ಶಿಫ್ಟ್ ಅಂತ ಆದಮೇಲೆ ಸ್ವಲ್ಪ ರೆಸ್ಟೇ ಇಲ್ಲ ಅನ್ನಂಗಾಗಿದೆ. ನಿದ್ದೆ ಇಲ್ಲ ಅಂದರೆ ಯಾವ ಕೆಲಸನೂ ಆಗಲ್ಲ. ಆ ಥರ ಆಗಿಬಿಟ್ಟಿದೆ. ನಿದ್ದೆ ತುಂಬ ಇಂಪಾರ್ಟೆಂಟ್. ಬಟ್ ಈಗ ಬೆಳಗ್ಗೆ ಶಿಫ್ಟು ಮತ್ತು ಮಧ್ಯಾಹ್ನ ಶಿಫ್ಟು ಅಂತ ಅಂದ್ರೂ, ಬೆಳಗ್ಗೆ ಶಿಫ್ಟ್ ಅಂದ್ರೂ ಬೆಳಗ್ಗೆ 5 ಗಂಟೆಗೆ ನಾನು ಮನೆ ಬಿಡಬೇಕು. ಅದಕ್ಕೆ ಮುಂಚೆ ನಾನಿದ್ದು ತಿಂಡಿ ಎಲ್ಲ ಮಾಡಿ ಇಟ್ಟು ಹೋಗಬೇಕು. ಅಲ್ಲೂ ನನಗೆ ನಿದ್ದೆ ಆಗಲ್ಲ. ಮತ್ತು ಮಧ್ಯಾಹ್ನ ಶಿಫ್ಟ್ ಅಂದರೆ ಮಧ್ಯಾಹ್ನ ಶಿಫ್ಟ್ ಆದರೂ ಕೂಡ ಬೆಳಗ್ಗೆನೇ ಎದ್ದು ತಿಂಡಿ ಎಲ್ಲ ಮಾಡಬೇಕು. ಅಲ್ಲೂ ಕೂಡ ನಿದ್ದೆ ಆಗಲ್ಲ. ಹೀಗಾಗಿ ಏನಾಗಿದೆ, ನೈಟ್ ಬರೋದು 11 o'clock ಆಗಿಬಿಡತ್ತೆ. ಅಲ್ಲೂ ಕೂಡ ಅದು ಇದು ಅಂದ್ಕೊಂಡು ನೈಟು ನಿದ್ದೆ ಬರ್ದಿರೋ ಕಾರಣ ಅಲ್ಲೂ ಕೂಡ ಸರಿಯಾಗಿ ನಿದ್ದೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ರೆಸ್ಟ್ಲೆಸ್ ಅಂತಲೇ ಹೇಳ್ಬೋದು. ಹಾಗಾಗಿ ಸ್ವಲ್ಪ ವೀಡಿಯೋಗಳು ಕೂಡ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಮಡ್ಚಿಡ್ತಾ ಇದ್ದೀನಿ. ಹಾಗೆ ಇದು ನೆಕ್ಸ್ಟ್ ಡೇ, ಇದು 2 days ವ್ಲಾಗು. ಬೆಳಗ್ಗೆ ಟಿಫನ್ಗೆ ನಾನು ಶಾವಿಗೆ ಬಾತು ಮಾಡ್ಕೋತಾ ಇದ್ದೆ. ಅದನ್ನು ನಾನು ಸ್ವಲ್ಪ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಮತ್ತು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಮಗೆ ಬೇಕಾದಂಥ ತರಕಾರಿಗಳನ್ನೆಲ್ಲ ಹಾಕ್ಕೋಬೋದು. ಮತ್ತು ತರಕಾರಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಈಗಂತೂ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬರೀ ಬೀನ್ಸು, ಕ್ಯಾರೆಟ್ ಅಷ್ಟೇ ಹಾಕ್ಕೋತಾ ಇದ್ದೀನಿ. ಅದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಹಾಗೆ 1 ರಿಂದ 2 ಟೊಮೊಟೊನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ನಿಮಗೆ ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಅದ್ರ ಜೊತೆ ನಿಂಬೆಹಣ್ಣಿನ ರಸ ಬೇಕು ಅಂದರೂ ಹಾಕ್ಕೋಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು, ಇದು ಎಣ್ಣೆನೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಎಲ್ಲ ಆದಮೇಲೆ ನಾನು ಶಾವಿಗೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೀವು ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ಶಾವಿಗೆ ಮಾಡ್ಕೋಬೋದು. ಬಟ್ ನಾನು ಪ್ರತಿ ಸಲ ಇದೇ ಥರ ಮಾಡೋದು. ಈಗ ಸ್ವಲ್ಪ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಶಾವಿಗೆ ಎಲ್ಲ ಬೆಂದಾದಮೇಲೆ ಹಾಕ್ಕೊಂಡ್ರೆ ಅದು ಸರಿಯಾಗಿ ಹೊಂದ್ಕೊಳ್ಳಲ್ಲ. ಆ ಕಾರಣಕ್ಕೆ ನಾನು ಇವಾಗಲೇ ಹಾಕೋತಾ ಇದ್ದೀನಿ. ಈಗ ನಾನು ರೋಸ್ಟೆಡ್ ಅನಿಲ್ ಶಾವಿಗೆ ಬರುತ್ತಲ್ಲ, ಅನಿಲ್ ಶಾವಿಗೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಪ್ಯಾಕೆಟ್ ಫುಲ್ಲು ಹಾಕೋತಾ ಇದ್ದೀನಿ. ಯಾಕಂದರೆ 2 ಟೈಮಿಗೆ ಬೇಕು. ಬಾಕ್ಸು ಕೂಡ ಹಾಕಬೇಕಿತ್ತು ನನ್ನ ಮಗನಿಗೆ. ಅದಕ್ಕೋಸ್ಕರ ಇವಾಗ ನಾನು ಅದನ್ನು ಮನೇಲೇನು ರೋಸ್ಟ್ ಮಾಡಲ್ಲ, ಹಾಗೆಯೇ ಹಾಕೋತೀನಿ. ತುಂಬ ಚೆನ್ನಾಗಿರುತ್ತೆ ಅದು ರೋಸ್ಟೆಡ್ಡೇ ಆಗಿರೋದ್ರಿಂದ. ಏನಂತ ಹಸಿ ಅಂತ ಅನಿಸಲ್ಲ. ಹಾಗಾಗಿ ಕೆಲವೊಂದು ಸಲ ಟೈಮ್ ಇದ್ದರೆ ರೋಸ್ಟ್ ಮಾಡಿ ಹಾಕ್ತೀನಿ. ಅದು ಒಂದು ಟೇಸ್ಟ್ ತುಂಬ ಚೆನ್ನಾಗಿ, ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು 1-2 ರಿಂದ 3 ನಿಮಿಷ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು. ಅಲ್ಲಿವರೆಗೂ ಇದನ್ನು ತಿರುಗಿಸ್ಕೊಂಡು, ಅಂದರೆ ಎಲ್ಲ ತರಕಾರಿ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಎಲ್ಲ ಆಗಿ ನೋಡಿ, ಈ ರೀತಿ ನೀರನ್ನೆಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ಹರಳುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ಬಿಸಿ ಆರಿದ್ಮೇಲೆ ಸ್ವಲ್ಪ ಬಿಡಿಯಾಗೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಶಾವಿಗೆ ಬಾತ್ ರೆಡಿ ಆಯಿತು. ತುಂಬ ಬೇಗ ಆಗುತ್ತೆ. ನಾರ್ಮಲ್ ಉಪ್ಪಿಟ್ಟುಗಳಿಗಿಂತ ಶಾವಿಗೆ ಬಾತ್ ತುಂಬಾ ಬೇಗ ಆಗುತ್ತೆ. ಈಗ ನಾನು ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ನು. ಅವನಿಗೆ ಬಿಸಿ ಇದ್ದರೆ ತುಂಬ ಚೆನ್ನಾಗಿ ತಿಂತಾನೆ. ಹಾಗಾಗಿ ಅವನಿಗೆ ಫಸ್ಟು ಟೇಸ್ಟ್ ಮಾಡೋದೇ ನನ್ನ ಮಗ. ಏನೇ ತಿಂಡಿ ಆದರೂ ಕೂಡ ಫಸ್ಟು ಟೇಸ್ಟ್ ಮಾಡೋದು ನನ್ನ ಮಗನೇ. ಏಕೆಂದರೆ ಅವನು ಫಸ್ಟು ಸ್ಕೂಲ್ಗೆ ಹೋಗ್ತಾನಲ್ವ. ಹಾಗಾಗಿ ಅವನೇ ಫಸ್ಟ್ ಟೇಸ್ಟ್ ಮಾಡೋದು. ಈಗ ನಾನು
ಅವನಿಗೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಅವನಿಗೆ ಹಾಕ್ಕೊಟ್ಟು ನೆಕ್ಸ್ಟು ನಾನಿಲ್ಲಿ ಹಾಟ್ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಸೊ ಯಜಮಾನ್ರು ಸ್ವಲ್ಪ ಲೇಟ್ ಆಗುತ್ತೆ, ಅವರು ಸ್ನಾನ ಪೂಜೆ ಅಂತ ಎಲ್ಲ ಮಾಡಿಕೊಂಡು ತಿಂಡಿ ತಿನ್ನೋಕ್ಕೆ ಲೇಟ್ ಆಗುತ್ತೆ. ಸೊ ನಂದು ಅವರು ತಿಂದಾದಮೇಲೆ ನಾನು ತಿನ್ನೋದ್ರಿಂದ ನಂದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಇರಲಿ ಅಂದ್ಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ಇದು ಲಾಸ್ಟ್ ಟೈಮು ಡಿಮಾರ್ಟ್ಗೆ ಹೋಗಿದ್ವಲ್ಲ, ಸೊ ಆವಾಗ ತಂದಂಥ ಹಾಟ್ ಬಾಕ್ಸು. ನಮ್ಮ ಮನೇಲಿ ಹಾಟ್ ಬಾಕ್ಸ್ ಇರಲಿಲ್ಲ, ಇದೆ ಆದರೂ ತುಂಬ ದೊಡ್ಡದಿತ್ತು, ಹಾಗಾಗಿ ಬೇಡ ಇಡೋಕ್ಕೂ ಸ್ವಲ್ಪ ಸ್ಪೇಸ್ ಆಗಲ್ಲ ಅಂತ ಹೇಳಿಬಿಟ್ಟು ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇದೊಂದು ಪುಟ್ಟು ಹಾಟ್ ಬಾಕ್ಸು, ಒಂದು 2-3 ಮೆಂಬರ್ಸ್ಗೆ ಆಗೋಷ್ಟು ಇಡಿಸುತ್ತೆ, ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಹಾಕಿಟ್ಟೆ. ಸೊ ಅದಾದಮೇಲೆ ಯಜಮಾನ್ರು ಕೂಡ ತಿಂಡಿ ಮಾಡ್ಕೊಂಡು ಹೋದರು. ನಾನು ಕೂಡ ಈಗ ತಿಂಡಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಕಾಫಿ ಏನಾದರೂ ಬೇಕಲ್ವಾ, ಸೊ ಇಲ್ಲಿ ನಾನು ಸ್ವಲ್ಪ ಕಾಫಿ ಕೂಡ ಮಾಡ್ಕೋತಾ ಇದ್ದೀನಿ. ಸೊ ಹಾಗೆ ಸ್ನೇಹಿತರೆ, ಇದೊಂದು ಸಣ್ಣ ವಿಡಿಯೋ. ಸೊ ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸ್ವಲ್ಪ ಬೆಂಗಳೂರಿಗೆ ಹೋಗಬೇಕಿತ್ತು, ಬಸ್ಸಲ್ಲಿ ಹೋಗ್ತಾ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. Thank you. Thanks for watching. Bye bye.